ಹಾಯ್ ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ಒಂದು ದಿನಚರಿ ಹೇಗಿರುತ್ತೆ, ನನ್ನ ಒಂದು ಆರ್ಮಿ ಲೈಫಲ್ಲಿ ಯಾವ ರೀತಿ ಒಂದು ಡೇ ಹೋಗುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಬನ್ನಿ ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ದಿನವಿಡೀ ನಾವು ಫ್ರೆಶ್ ಆಗಿರಬೇಕು, ದಿನವಿಡೀ ಎನರ್ಜೆಟಿಕ್ ಆಗಿ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ನಮಗೂ ಕೂಡ ಒಂದು ಡ್ರಿಂಕ್ ಅನ್ನೋದು ಬೇಕಾಗುತ್ತೆ. ಹೆಲ್ತಿಯಾಗಿ ಇದನ್ನು ಮಾಡಿಕೊಂಡ್ರೆ ತುಂಬಾ ಒಂದು ಎನರ್ಜೆಟಿಕ್ ಆಗಿ ಕೆಲಸನ ಮಾಡ್ಕೋಬೋದು, ಚುರುಕಾಗಿ ಕೂಡ ಇರ್ಬೋದು. ಅದಕ್ಕೋಸ್ಕರ ಇಲ್ಲಿ ಒಂದು ಗ್ಲಾಸ್ ನೀರಿಗೆ ಒಂದು ಸ್ಪೂನಷ್ಟು, 1 ಇಂಚಿನಷ್ಟು ಶುಂಠಿನ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಒಂದು ಪಿಂಚಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಇದನ್ನು ಚೆನ್ನಾಗಿ ಕುದಿಸ್ಕೊಂಡು ಒಂದು ಲೋಟಕ್ಕೆ ಶೋಧಿಸ್ಕೊಂಡು ಅದಕ್ಕೆ ಸ್ವಲ್ಪ ನಿಂಬೆ ರಸನ ಹಿಂಡ್ಕೊಂಡು ಕುಡಿತಾ ಇದ್ದರೆ ನಾವು ದಿನವಿಡೀ ಫ್ರೆಶ್ ಆಗಿ ಕೆಲಸನ ಮಾಡ್ಕೋಬೋದು. ಇದು ಮೈಂಡಿಗೂ ಕೂಡ ಫ್ರೆಶ್ ಅನಿಸುತ್ತೆ. ಹಾಗೆ ನಿಮ್ಗೆ ಏನಾದರೂ ಬೆಲ್ಲಿ ಫ್ಯಾಟ್ ಇದ್ದರೆ, ಅಥವಾ ಊಟ ಮಾಡಿದ್ದು ಡೈಜೆಷನ್ ಆಗಿಲ್ಲ ಅಂತ ಹೇಳಿದ್ರೆ, ಅಥವಾ ಏನಾದರೂ ಚರ್ಬಿಗಳು ಇದ್ದರೆ, ಅಂದರೆ ಕೈಯಲ್ಲಿ, ಕಾಲಲ್ಲಿ, ತೊಡೆ ಭಾಗದಲ್ಲಿ ಈ ಥರ ಏನಾದರೂ ನಿಮಗೆ ಫ್ಯಾಟ್ ಇದೆ ಅಂತ ಅನಿಸಿದ್ರೆ ಇದು ಬೇಗನೆ ಒಂದು ಫ್ಯಾಟನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಒಂದು 7 ಡೇಸ್ ತೊಗೊಳ್ಳಿ, ತುಂಬಾ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಇದ್ರದ್ದು. ನಾನು ಕೂಡ ತುಂಬಾ ವೆಯ್ಟ್ ಇದ್ದೆ, ಇವಾಗ ವೆಯ್ಟ್ ಗೇನ್ ಆಗ್ತಾಯಿದೆ. ವೆಯ್ಟ್ ಗೇನ್ ಆಗಿದ್ದೆ, ಇವಾಗ ವೆಯ್ಟ್ ಲಾಸ್ ಆಗ್ತಾಯಿದೆ ಅಂತಲೇ ಹೇಳ್ಬೋದು. ಅದಕ್ಕೇ ಇವತ್ತು ಬ್ರೇಕ್ಫಾಸ್ಟಿಗೆ ಅಂತ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ತಾಳಿಪೆಟ್ಟು ಮಾಡ್ಕೊಳ್ಳೋಣ ಅಂತ ಹೇಳಿ ತಾಳಿಪೆಟ್ಟಿಗೆ ಅಂತ ಹೇಳಿ ಅಕ್ಕಿ ಹಿಟ್ಟನ್ನು ಜರಡಿ ಇಟ್ಕೊಳ್ತೀನಿ. ಅಕ್ಕಿ ಹಿಟ್ಟು ಜೊತೆ ಸ್ವಲ್ಪ ಗೋಧಿ ಹಿಟ್ಟನ್ನು ಸೇರಿಸ್ಕೊಳ್ತೀನಿ. ಅಕ್ಕಿ ಹಿಟ್ಟಿಂದು ಪರೋಟ ತುಂಬಾ ಚೆನ್ನಾಗಿರುತ್ತೆ. ಅದು ಆರಿದ ಮೇಲೆ ಸ್ವಲ್ಪ ಒಂಥರ ಹಾರ್ಡ್ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಸ್ಮೂತಿಯಾಗಿ ಬರಲಿಕ್ಕೆ ಸ್ವಲ್ಪ ಗೋಧಿ ಹಿಟ್ಟನ್ನು ಕೂಡ ಸೇರಿಸ್ಕೊಳ್ತೀನಿ. ಗೋಧಿ ಹಿಟ್ಟು ಆಪ್ಷನಲ್ಲು, ಬೇಕಿದ್ದರೆ ನೀವು ಸೇರಿಸ್ಕೋಬೋದು, ಬೇಡ ಅಂತ ಹೇಳಿದ್ರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಗೋಧಿ ಹಿಟ್ಟು ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ, ಅದಾದರೆ ಸಾಫ್ಟ್ನೆಸ್ ಬರುತ್ತೆ ಅಂತ ಅಷ್ಟೇ. ನಾನು ಮಲ್ಟಿಗ್ರೈನ್ ಆಟ ಗೋಧಿ ಹಿಟ್ಟನ್ನು ತೊಗೊಂಡು ಬರೋದ್ರಿಂದ ಅದು ಎಲ್ಲದಕ್ಕೂ ಹೊಂದಿಕೆ ಆಗುತ್ತೆ ಅಂತ ಹೇಳಿ ಗೋಧಿ ಹಿಟ್ಟನ್ನು ಸೇರಿಸ್ಕೊಳ್ತೀನಿ. ಇಲ್ಲಿ ಎಲ್ಲ ತರಕಾರಿಗಳನ್ನು ಕೂಡ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ತೊಳ್ಕೊಂಡು ಕ್ಲೀನಾಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಮಾರ್ನಿಂಗ್ ಎಷ್ಟೇ ಬೇಗ ಇದ್ದರೂ ಕೂಡ ಹೆಣ್ಮಕ್ಳಿಗೆ ಟೈಮ್ ಅನ್ನೋದು ಹೇಗೆ ಹೋಗುತ್ತೆ ಅನ್ನೋದೇ ಗೊತ್ತಿಲ್ಲ. ನನ್ನ ಇದರಲ್ಲೂ ಅಷ್ಟೇ, ನನ್ನ ಮಗಳು ಪದೇ ಪದೇ ಎದ್ದೇಳ್ತಾನೆ ಇರ್ತಾಳೆ. ಅವಳನ್ನು ಒಂದು ಕಡೆ ಮೇಂಟೈನ್ ಮಾಡ್ತಾ ನಾನು ಟಿಫನ್ ಮಾಡಬೇಕು. ಮಗನಿಗೆ KV ಸ್ಕೂಲ್ ಆಗಿರೋದ್ರಿಂದ ಅವನು ಹೋಗೋದು ಕೂಡ ಬೇಗನೆ ಆಗಿರೋದ್ರಿಂದ ನನಗೆ 7:30 ಅಷ್ಟರಲ್ಲೇ ತಿಂಡಿ, ಲಂಚ್ ಬಾಕ್ಸ್ ಎಲ್ಲನೂ ಕೂಡ ಪ್ರಿಪೇರ್ ಆಗಿರಬೇಕು. ಹಾಗಾಗಿ ಇಲ್ಲಿ ಇವತ್ತು ಒಂದೇ ಐಟಮ್ ಮಾಡ್ತಾಯಿದ್ದೀನಿ. ಡೈಲಿ 2-3 ಐಟಮ್ ನನ್ನ ಟಿಫನ್ ಬ್ರೇಕಲ್ಲಿ ಇದ್ದೇ ಇರುತ್ತೆ. ಯಾಕೆಂದರೆ ಮಧ್ಯಾಹ್ನಕ್ಕೂ ಕೂಡ ಪ್ರಿಪೇರ್ ಮಾಡ್ಕೊಳ್ಬೇಕಲ್ವ. ಹಾಗಾಗಿ ಒಂದು ಪುಳಿಯೋಗರೆ, ಟಿಫನ್ ಅಂತ ಎರಡು ಇಲ್ಲ 3 ರೆಸಿಪಿಗಳು ಇದ್ದೇ ಇರುತ್ತೆ. ಇವತ್ತು ಮಾತ್ರ ತಾಳಿಪೆಟ್ಟನ್ನು ಮಾಡ್ಕೊಳ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಆಲ್ರೆಡಿ ಟೈಮ್ ಆಗೋಗಿತ್ತು. ಇವತ್ತು ಚಳಿ ಇತ್ತು ಅಂತ ಎದ್ದಿದ್ದು ಕೂಡ ಲೇಟ್ ಆಯಿತು. ಎದ್ಮೇಲೆ ಅರ್ಧ ಗಂಟೆ ಫ್ರೆಶ್ ಅಪ್ ಆಗಲಿಕ್ಕೆ ಬೇಕು. ಅದಾದಮೇಲೆ ನಾನು ಅಡುಗೆ ಮನೆಗೆ ಬಂದಿದ್ದು. ಅಡುಗೆ ಮನೆಗೆ ಬಂದು ಸ್ವಲ್ಪ ನೀರನ್ನು ಕುಡಿದು 6 ಗಂಟೆಗೆ ಸ್ಟಾರ್ಟ್ ಮಾಡಿದೆ. 6 ಗಂಟೆಗೆ ನಾನು ಬ್ರೇಕ್ಫಾಸ್ಟ್ ಸ್ಟಾರ್ಟ್ ಮಾಡಿದ್ದು, ನಾನು ಮುಗ್ದಿದ್ದೆ 7:15 ಆಗಿತ್ತು. ಇನ್ನು 1/4 ಗಂಟೆ ಒಳಗಡೆ ಮಗನಿಗೆ ಟೈಮ್ ಆಗುತ್ತೆ ಅಂತ ಹೇಳಿ ಇನ್ಯಾವ ಒಂದು ರೆಸಿಪಿನೂ ಕೂಡ ಮಾಡೋದಕ್ಕೆ ಆಗಲಿಲ್ಲ. ನೋಡಿ, ಇಲ್ಲಿ ಅಕ್ಕಿ ಹಿಟ್ಟು ಮತ್ತು ಗೋಧಿ ಹಿಟ್ಟಿಗೆ ಸ್ವಲ್ಪ ಉಪ್ಪು, ಅಜ್ಕಾರದ ಪುಡಿ, ಈರುಳ್ಳಿ, ಕ್ಯಾರೆಟು, ಕೊಬ್ಬರಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಹಾಗೆ ಸ್ವಲ್ಪ ಜೀರಿಗೆ ಇಷ್ಟನ್ನು ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ನೀವು ಬೇಕು ಅಂತ ಹೇಳಿದ್ರೆ ಬೇರೆ ತರಕಾರಿಗಳನ್ನು ಹಾಕ್ಕೋಬೋದು. ನುಗ್ಗೆ ಸೊಪ್ಪು, ಆಮೇಲೆ ಸಬ್ಸಿಗೆ ಸೊಪ್ಪು, ಈ ಥರ ಸೊಪ್ಪುಗಳನ್ನು ಕೂಡ ಹಾಕಿ ಮಾಡ್ಕೋಬೋದು. ಇಲ್ಲಾಂದರೆ ಹೀರೆಕಾಯಿನ ಚೆನ್ನಾಗಿ ತುರಿದ್ಬಿಟ್ಟು ಕೂಡ ಹಾಕ್ಕೋಬೋದು. ಮೂಲಂಗಿನ ಕೂಡ ತುರಿದ್ಬಿಟ್ಟು ಹಾಕ್ಕೋಬೋದು. ಯಾವುದು ನಿಮಗೆ ಈಸಿ ಅನಿಸುತ್ತೋ ಸೌತೆಕಾಯಿ ಕೂಡ ಹಾಕ್ಕೋಬೋದು, ಸೋರೆಕಾಯಿ ಕೂಡ ಹಾಕ್ಕೋಬೋದು, ಕುಂಬಳಕಾಯಿ ಕೂಡ ತುರಿದ್ಬಿಟ್ಟು ಹಾಕ್ಕೋಬೋದು. ರಸನ ಹಿಂಡಿ ತುಂಬಾ ಚೆನ್ನಾಗಿರುತ್ತೆ ಪರೋಟಗಳು. ಈ ಒಂದು ಪರೋಟಗಳನ್ನು ಯಾವ ರೀತಿ ಮಾಡ್ಕೋಬೋದು ಅಂತ ನೆಕ್ಸ್ಟ್ ವಿಡಿಯೋಗಳಲ್ಲಿ ತೋರಿಸ್ತೀನಿ. ಇದು ಸಿಂಪಲ್ಲಾಗಿ ಮಾಡ್ತಾ ಇರೋದು ಅಂತ ಮೊದಲೇ ಹೇಳಿದೆ. ನೋಡಿ, ಹಿಟ್ಟನ್ನು ಈ ಥರ ಎಲ್ಲನೂ ಕೂಡ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಬಿಸಿ ನೀರಲ್ಲಾದರೂ ಕಲಿಸ್ಕೋಬೋದು, ಇಲ್ಲ ಅಂತ ಹೇಳಿದ್ರೆ ತಣ್ಣೀರಲ್ಲಾದರೂ ಕೂಡ ಕಲಿಸ್ಕೋಬೋದು. ನಾನಿಲ್ಲಿ ಸ್ವಲ್ಪ ವಾರ್ಮ್ ವಾಟರನ್ನೇ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ನಾದ್ಕೊಂಡು ಕಲಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ರೊಟ್ಟಿ. ಜೀರಿಗೆ ಹಾಕೋದನ್ನು ಸ್ವಲ್ಪ ಮರ್ತಿದ್ದೆ, ಹಾಗಾಗಿ ಜೀರಿಗೆನ ಸೇರಿಸ್ಕೊಳ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ಹೆಣ್ಮಕ್ಳಿಗೆ ಅದರಲ್ಲೂ ಶಾಲೆಗೆ ಹೋಗೋ ಮಕ್ಕಳಿದ್ರೆ ಒಂದು ಬ್ರೇಕ್ಫಾಸ್ಟ್ಗಳನ್ನು ಮಾಡ್ಕೊಳ್ಳೋದೇ ಒಂದು ದೊಡ್ಡ ಸವಾಲು ಅಂತ ಹೇಳ್ಬೋದು ಅಮ್ಮರಿಗೆ. ಬೆಳಗ್ಗೆನೇ ಎದ್ದು ಈ ಒಂದು ಲಂಚ್ ಬಾಕ್ಸ್ ಮತ್ತು ಈ ಬ್ರೇಕ್ಫಾಸ್ಟ್ಗಳನ್ನು ಮಾಡಿಕೊಡೋದು ತುಂಬಾ ಒಂದು ಇದಾಗಿರುತ್ತೆ. ಏನು ಮಾಡೋದು ಅಂತ
ಎಲ್ಲರಿಗೂ ಕೂಡ ಯೋಚನೆ ಆಗಿರುತ್ತೆ. ಹಿಂದಿನ ದಿವಸನೇ ಪ್ಲ್ಯಾನ್ ಮಾಡಿಕೊಂಡ್ರೆ ಎಲ್ಲನೂ ಕೂಡ ಈಸಿ ಆಗುತ್ತೆ. ನಾನು ಅಷ್ಟೇ ಹಿಂದಿನ ದಿವಸ ಮಾರ್ನಿಂಗ್ ಏನು ಮಾಡಬೇಕು ಅಂತ ಎಲ್ಲನೂ ಕೂಡ ಪ್ಲ್ಯಾನ್ ಮಾಡಿ ಇಟ್ಕೊಂಡಿರ್ತೀನಿ. ಹಾಗಾಗಿ ಸ್ವಲ್ಪ ಈಸಿ ಅನಿಸುತ್ತೆ. ನನ್ನ ಮಗಳಿರೋದ್ರಿಂದ ಸಡನ್ಲಿ ಪ್ಲ್ಯಾನ್ ಮಾಡೋದಕ್ಕಾಗೋದಿಲ್ಲ. ಹಿಂದಿನ ದಿವಸನೇ ನಾಳೆ ಈ ಥರ ಮಾಡಬೇಕು ಅಂತ ಎಲ್ಲ ತರಕಾರಿಗಳನ್ನು ಎತ್ತಿಟ್ಕೊಂಡು ಸ್ವಲ್ಪ ಮಟ್ಟಿಗಾದ್ರೂ ಸ್ವಲ್ಪ ಜೋಡಿಸಿಟ್ಕೊಂಡಿರ್ತೀನಿ. ಹಾಗಾಗಿ ಮಾರ್ನಿಂಗ್ ಅಡುಗೆ ಮನೆಗೆ ಬಂದಾಗ ಫ್ರೆಶ್ ಅಂತ ಅನಿಸುತ್ತೆ. ನಾನು ಏನು ಮಾಡಬೇಕು ಅಂತ ಅಂದ್ಕೊಂಡಿರ್ತೀನೋ ಅದನ್ನು ಪಟ್ ಅಂತ ಮಾಡ್ಬೋದು. ಕೆಲವೊಬ್ಬರು ಅಯ್ಯೋ ಬೆಳಗ್ಗೆ ನೋಡಿಕೊಂಡ್ರೆ ಆಯಿತು ಅಂತ ಹೇಳಿ ಸುಮ್ಮನೆ ಇರ್ತಾರೆ. ಅಂಥವ್ರು ಈ ಬೆಳಗ್ಗೆ ಎಷ್ಟೆಲ್ಲ ರೆಸಿಪಿಗಳನ್ನು ರಾತ್ರಿ ನಾವು ಮೊಬೈಲಲ್ಲಿ ನೋಡಿದ್ರು ಬೆಳಗ್ಗೆ ಮಾಡೋದು ಉಪ್ಪಿಟ್ಟು, ಅವಲಕ್ಕಿ, ಚಿತ್ರಾನ್ನ ಇಷ್ಟೇ ಆಗಿರುತ್ತೆ. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಅಂದರೆ ಹಿಂದಿನ ದಿವಸನೇ ನಾನು ಏನು ಮಾಡಬೇಕು ಅಂತ ಎಲ್ಲನೂ ಕೂಡ ಪ್ರಿಪ್ರೇಷನ್ ಮಾಡ್ಕೊಂಡಿರ್ತೀನಿ. ನೈಟೇನೆ ಎಲ್ಲನೂ ಕೂಡ ಎತ್ತಿಟ್ಟು ಮಲ್ಕೊಂಡ್ರೆ ಬೆಳಗ್ಗೆ ಎದ್ದು ಫ್ರೆಶ್ ಆಗಿ ಅಡುಗೆ ಮನೆಗೆ ಬಂದರೆ ಒಂದು ಮೂಡ್ ಸ್ವಿಂಗ್ಸ್ ಅನ್ನೋದು ಹೋಗಿರುತ್ತೆ. ಏನು ಮಾಡಬೇಕು ಅಂತ ಪಟ್ ಅಂತ ಗೊತ್ತಿರುತ್ತೆ ಅಲ್ವಾ, ತಟ್ ಅಂತ ಮಾಡ್ಬೋದು ಅಂತ. ಇವಾಗ ಅಕ್ಕಿ ರೊಟ್ಟಿನೂ ಕೂಡ ನೋಡಿ ಎಷ್ಟು ಚೆನ್ನಾಗಿ ತೆಳುವಾಗಿ ಉದ್ಕೊಂಡ್ರೆ ಈ ಥರ ಬರುತ್ತೆ. ಸ್ವಲ್ಪ ದಪ್ಪದಾಗಿದ್ದರೆ ಹಾರದ ಮೇಲೆ ತಿನ್ನಲಿಕ್ಕೂ ಕೂಡ ಕಷ್ಟ ಅಂತ ಅನಿಸುತ್ತೆ. ಮಧ್ಯಾಹ್ನಕ್ಕಲ್ವಾ ಅಂತ ಹೇಳಿ ಮಾಡ್ತಾಯಿದ್ದೀನಿ. ನಾನು ಇದಕ್ಕೆ ಕಾಯಿ ಚಟ್ನಿನ ಮಾಡಿದ್ದೆ. ನನ್ನ ಮಗ ಕಾಯಿ ಚಟ್ನಿ ತಿನ್ನೋದಿಲ್ಲ, ಪಲ್ಯ ಮಾಡೋದಕ್ಕಾಗೋದಿಲ್ಲ, ಯಾಕೆಂದರೆ ತರಕಾರಿ ಎಲ್ಲನೂ ಕೂಡ ಅದಕ್ಕೆ ಹಾಕಿರ್ತೀನಿ ಅಂತೇಳಿ ಕಾಯಿ ಚಟ್ನಿನ ಮಾಡಿರ್ತೀನಿ. ತುಂಬ ಚೆನ್ನಾಗಿರುತ್ತೆ ಅಂತ ಅವ್ನು ತಿನ್ನೋದಿಲ್ಲ. ಹಾಗಾಗಿ ಅವನಿಗೆ ಜೇನುತುಪ್ಪದ ಜೊತೆ ತಿನ್ನಲಿಕ್ಕೆ ಅಂತ ಕೊಟ್ಟೆ. ಅವ್ನು ತಿಂದು ಅವ್ನು ಲಂಚ್ ಬಾಕ್ಸ್ ಕೂಡ ಪ್ರಿಪೇರ್ ಮಾಡಿಕೊಂಡು ಹೋಗೋಷ್ಟರಲ್ಲಿ ಲೇಟ್ ಆಯಿತು ಇವತ್ತು. ಆದರೂ ಕೂಡ ಪರವಾಗಿಲ್ಲ ಅಂತೇಳಿ ಅವ್ನು ಕಳಿಸ್ದೆ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಇವತ್ತಿನ ಒಂದು ವಿಡಿಯೋ ಹೇಗಿತ್ತು